ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಇವತ್ತು ನನಗೆ ಸ್ಕ್ಯಾನ್ ಇದೆ, 7 ಮಂತದ್ದು ಸ್ಕ್ಯಾನ್ ಇದು. ಎಕ್ಸಾಕ್ಟ್ಲಿ ಒಂದು 5 ಡೇಸ್ ಬ್ಯಾಕ್ ನನಗೆ 7 ಮಂತಿಗೆ ಬಿದ್ದಿರೋದು. ಸೊ ಈಗ ಫಸ್ಟು ಸ್ಕ್ಯಾನು ಗ್ರೋತ್ ಸ್ಕ್ಯಾನ್ ಇದು. ನೋಡಬೇಕು ಏನು ಆಗುತ್ತೆ ಅಂತ. ನಿಮಗೆ ಅಲ್ಲಿಂದ ನಾನು ಬಂದಮೇಲೆ ಅಪ್ಡೇಟ್ ಮಾಡೋದು. ಕರೆಕ್ಟಾಗಿ 9:20 ನನಗೆ ಅಪಾಯಿಂಟ್ಮೆಂಟ್ ಇರೋದು ಡಾಕ್ಟರ್ ಹತ್ರ. ಅದಾದಮೇಲೆ ಅಲ್ಲಿಂದ ಹೋಗಿ ಮತ್ತೆ ತಿರ್ಗಾ ಕನ್ಸಲ್ಟೇಷನ್ ಇದೆ, ನಮ್ಮ ಡಾಕ್ಟರ್ ಹತ್ರ ತೋರಿಸ್ಬೇಕು ಅದನ್ನು. ಸೊ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ತೋರಿಸ್ಬೇಕು. ಎರಡನ್ನೂ ಒಂದೇ ದಿನ ಬುಕ್ ಮಾಡಿಬಿಡ್ತೀನಿ ಯೂಶ್ವಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಸರಿ ಮತ್ತು ಅಲ್ಲಿ ಇನ್ನೊಂದು ಸರಿ ಅದು ಬೇಡ ಅಂತ. ಬಿಕಾಸ್ ಇಮಿಡಿಯೇಟ್ಲಿ ರಿಪೋರ್ಟ್ ಸಿಗೋದ್ರಿಂದ ಅದೊಂದು ಅಡ್ವಾಂಟೇಜು. ಹಾಗಾಗಿ ಇವಾಗ ಹೊರಟಿದ್ದೀವಿ. 9 o'clock, 9:20 ನಂಗೆ ಅಪಾಯಿಂಟ್ಮೆಂಟ್. ಇವಾಗ ಎಕ್ಸಾಕ್ಟ್ಲಿ 9 o'clock. ಇವಾಗ ಡೇಟ್ ಎಷ್ಟು? 27 ಜನವರಿ 27. ಓಕೆ, ಬನ್ನಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಜೊತೆನೂ ಕೂಡ. ಏನೇನಾಗುತ್ತೆ, ಈಗ ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು ನಿಮಗೂ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ. ಫುಲ್ಲು ಟ್ರಾಫಿಕ್ ಆಗಿದೆ. ಎಲ್ಲರಿಗೂ ಅಷ್ಟೇ 7 ಮಂತ್ ಗ್ರೋತ್ ಸ್ಕ್ಯಾನ್ ಬಂದರೆ ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಡೇ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು. ಬಿಕಾಸ್ ಆ ಬೇಬಿದು ಫೋಟೋ ಕ್ಯಾಪ್ಚರ್ ಮಾಡ್ತಾರಲ್ಲ, ದ್ಯಾಟ್ ಲುಕ್ಸ್ ಸೋ ಗುಡ್. ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾರೆ 4D ಸ್ಕ್ಯಾನಿಂಗಲ್ಲಿ ಅಂತ ಹೇಳಿದ್ರೆ ಆ ಮಗುನ ನೋಡೋಕ್ಕೆ ಒಂಥರ ಚೆಂದ ಆಗುತ್ತಾ. ಈ ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ, ಅಷ್ಟು ಅಕ್ಯುರೇಟಾಗಿ ಕ್ಯಾಪ್ಚರ್ ಮಾಡ್ತಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿತ್ತು. ಅದೇ ಥರನೇ ಸ್ಕ್ಯಾನಿಂಗ್ ಆ ಫೋಟೋನ ಕ್ಯಾಪ್ಚರ್ ಮಾಡಿದ್ದಾರೆ. ಅಷ್ಟು ಮುದ್ದಾಗಿ ಬಂದಿದೆ ಫೋಟೋ. ಈಗ ಬೇಬಿದು ವೆಯ್ಟ್ ಎಷ್ಟಿದೆ ಏನು ಅಂತ ಎಲ್ಲ ನಾನು ಆಗಿದ ತಕ್ಷಣ ನಿಮಗೆ ಹೇಳ್ತೀನಿ. ನೋಡಿ, ನಾನು 56 ಇದ್ದವಳು 3 ಮಂತ್ಸಲ್ಲಿ 50 ಆಗಿದ್ದೆ. ಅದಾದಮೇಲೆ ಮತ್ತೆ ಇವಾಗ ಜಾಸ್ತಿ ಆಗ್ತಾ ಇದ್ದೀನಿ. ಜಾಸ್ತಿ ಇನ್ ದ ಸೆನ್ಸ್ ಏನು ಜಾಸ್ತಿ ಇಲ್ಲ. ನಾನು ನೋಡಿ, ನನ್ನ ಫೋನ್ ತೆಗೆದುಬಿಟ್ಟು ನಾನು ಮಾಡಿಸ್ದಾಗ 54 ಇತ್ತು. ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತೀನಲ್ಲ, ಅವಾಗ 55 ತೋರಿಸ್ತಾ ಇತ್ತು. ಆ ರೀತಿ 54 ಆಗಿದ್ದೆ. ಅವ್ರು ನೋಟ್ ಮಾಡ್ಕೊಂಡ್ರ ಪ್ರಕಾರ ನಾನು ಹೇಳ್ತಿದ್ದಿದ್ದು 53. ಲಾಸ್ಟ್ ಸ್ಕ್ಯಾನಿಂಗು ನಾನು ಇದಕ್ಕೆ ಹೋಗಿದ್ನಲ್ಲ, ನಾರ್ಮಲಿ ಸ್ಕ್ಯಾನಿಂಗ್ ಹೋದಾಗ 53 ಇದ್ದೆ. ಈಗ 54 ಆಗಿದ್ದೀನಿ. ಆ ರೀತಿ ಇಷ್ಟೇ, ತುಂಬ ಸ್ಲೋ ಗ್ರೋತ್ ಅಷ್ಟೇ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ 20 ಡೇಸು 30 ಡೇಸ್ಗೆಲ್ಲ 3 kg 4 kg ಇನ್ಕ್ರೀಸ್ ಆಗೋರು ಇರ್ತಾರೆ. ದಟ್ ಡಿಪೆಂಡ್ಸ್ ಆನ್ ಬಾಡಿ. ನಂದು ಮೋಸ್ಟ್ಲಿ ನಾನು ಹಿಂಗೇನೆ ಅನಿಸುತ್ತೆ. ನನ್ನ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ 6 kg ಜಾಸ್ತಿ ಆಗಿದ್ದೆ, 6 kg ಹಾಗೆ ಡೌನು ಆಗಿಬಿಟ್ಟೆ ಅಷ್ಟೇ. ಬಿಕಾಸ್ 6 kgಯಲ್ಲಿ 3.5 kg ಪಾಪುನೇ ಇದ್ಲು ಅಷ್ಟೇ. ನಾನು ಇನ್ಕ್ರೀಸ್ ಆಗಿರೋದು ಹಂಗೆ ಕೌಂಟ್ ತೊಗೊಳಕ್ಕೆ ಹೋದರೆ. ನಾನೇನು ಅಷ್ಟು ವೆಯ್ಟ್ ಗೇನ್ ಆಗಲ್ಲ. ಮೇ ಬಿ ಅದು ನನ್ನ ಅಮ್ಮ ಥರ ಬಾಡಿ ಇರಬಹುದು ನನಗೆ ಅಂತ ನನಗನ್ಸುತ್ತೆ. ಆಮೇಲೆ ಈಗ ಬಂದ್ವಿ. ತುಂಬ ಜನ ಕಮ್ಮಿ ಇದ್ದರು. ನಾ ಹೇಳಿದ್ನಲ್ಲ ಗೈಸ್, ಇವಾಗ Cloud9 ಹಾಸ್ಪಿಟಲಲ್ಲಿ ಎಲ್ಲನೂ ಜಾಸ್ತಿ ಮಾಡಿದ್ದಾರೆ. ಒಂದು ಬೆಡ್ ಬುಕ್ಕಿಂಗಿಂದ ಹಿಡಿದು, ಆಮೇಲೆ ಒಂದು ಕನ್ಸಲ್ಟೇಷನಿಂದ ಹಿಡಿದು ಪ್ರತಿಯೊಂದು ತುಂಬ ಹೈ ಕಾಸ್ಟ್ ಆಗಿದೆ. ನನಗೇನೋ ನಾನು ಸೋಮು ಅದೇ ಮಾತಾಡ್ಕೊತಾ ಇದ್ವಿ. ಮುಂಚೆ ಎಷ್ಟು ಕ್ರೌಡು ಇಲ್ಲ ಇವಾಗ ಈ ಹಾಸ್ಪಿಟಲಲ್ಲಿ, ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಹೇಳಿ ಮಾತಾಡ್ಕೊತಾ ಇದ್ವಿ. ನಂದು ಇವಾಗ ಸ್ಕ್ಯಾನ್ ಕಂಪ್ಲೀಟ್ ಆಯಿತು. ಸ್ಕ್ಯಾನ್ ಕಂಪ್ಲೀಟ್ ಆಗಿ ನಾವು ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ನನಗೆ ವೈಟಲ್ಸ್ ಚೆಕಪ್ ಆಗಬೇಕಿತ್ತು. ವೈಟಲ್ಸ್ ಚೆಕಪ್ ಆಗಿದ ತಕ್ಷಣ ನಮ್ಮ ಡಾಕ್ಟರ್ ಕರೀತಾರೆ. ಅದಕ್ಕೆ ಮೇಲ್ಗಡೆ ಸ್ಕ್ಯಾನ್ ರಿಪೋರ್ಟ್ ಇಸ್ಕೊಂಡು ಬರಬೇಕು. ವಿತಿನ್ 120 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಅದೇನು ಅಷ್ಟೊಂದು ವೆಯ್ಟು ಮಾಡಿಸಲ್ಲ. ಬಿಲ್ಲಿಂಗ್ ಮಾಡಿಸ್ಕೊಂಬಂದ್ರೆ ಅಲ್ಲಿ ಕೊಟ್ಬಿಡ್ತಾರೆ. ಮತ್ತು ಇವತ್ತೇ ನಂಗೊಂದು TT ಇಂಜೆಕ್ಷನ್ ಇತ್ತು, ಅದನ್ನು ಹಾಕಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಫುಲ್ಲು ಕೈ ಪೇಯ್ನ್ ಆಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಪಾಪಗೊಂದು ಸ್ವಲ್ಪ ಫ್ರೆಂಚ್ ಫ್ರೈಸು ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ಮತ್ತು ಐಸ್ ಕ್ರೀಮ್ ಕ್ರೇವಿಂಗ್ ಜಾಸ್ತಿ. ನೋಡಿ ನಂದು ಸ್ವೀಟ್ ಆ್ಯಡಿಂಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನನ್ನ ಡೇ ಟು ಡೇ ಲೈಫಲ್ಲಿ ನಾನು ಇದೆಲ್ಲ ನಾನು ತಿನ್ನೋದೇ ಇಲ್ಲ. ತಿಂದ್ರೂ ಕೂಡ ತುಂಬ ರೇರು. ಐಸ್ ಕ್ರೀಮ್ ತಿಂತೀನಿ, ಐಸ್ ಕ್ರೀಮ್ ಏನು ತೊಂದರೆ ಇಲ್ಲ. ಬಟ್ ಇನ್ನು ಬೇರೆ ಥರ ನಾನು ಏನೇನು ತೋರಿಸ್ತಿದ್ದೀನಿ ಅದೆಲ್ಲ ನಂದು ಡೇ ಟು ಡೇ ಲೈಫಲ್ಲಿ ನಂದು ಇರೋದೇ ಇಲ್ಲ ನಂದು ಫುಡ್ಡಲ್ಲಿ. ನೋಡಿ ಇವೆಲ್ಲ ಈ ಥರದ್ದೆಲ್ಲ ಕಲರ್ ಆ್ಯಡೆಡ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ಸುಮ್ಮನೆ ಎಸೆನ್ಸ್ ಹಾಕಿರ್ತಾರೆ ಅನ್ನೋದು ನನಗೆ ಗೊತ್ತು. ಅದು ಯಾವುದೋ ರಿಯಲ್ ಫ್ರೂಟ್ಸಿಂದಲ್ಲ, ರಿಯಲ್ ಇದ್ರದ್ದಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಸ್ಟಿಲ್ ಆ ಥರ ಹೊಟ್ಟೆ ತುಂಬಬೇಕು, ಕುಡಿಬೇಕು, ತಿನ್ನಬೇಕು ಅಂತ ಹೇಳಿಬಿಟ್ಟು ಹೀಗೆ ತಿಂತಾ ಇರೋದು. ದಿಸ್ ಇಸ್ ವೈ ಐ ಸೆಟ್ ತುಂಬ ಅನ್ಹೆಲ್ದಿಯಾಗೆ ಇದೆ ನನ್ನ ಪ್ರೆಗ್ನೆನ್ಸಿ ಈ ಸರಿ ಅಂತ ಹೇಳಿಬಿಟ್ಟು. ಬಟ್ ಬೇಬಿ ವೆಯ್ಟಿಗೂ ಅದಕ್ಕೂ ಏನೂ ಡಿಫರ್ ಆಗ್ತಿಲ್ಲ. ಅದು ಅದ್ರ ಪಾಡಿಗೆ ಅದು ಚೆನ್ನಾಗಿ ಬೆಳೀತಾ ಇದೆ, ಅದೇನು ತೊಂದರೆ ಇಲ್ಲ.
ಆಮೇಲೆ ಸಂಜೆಗೆ ಬ್ರೆಡ್ ಟೋಸ್ಟು ಅಮ್ಮ ಮಾಡಿಕೊಟ್ಟಿದ್ದು, ಅದನ್ನು ತಿಂತಾಯಿದ್ದೀನಿ. ಎಷ್ಟು ಹಸಿವು ಅಂದರೆ ನಿಜವಾಗ್ಲೂ ತುಂಬ ಹಸಿವು ಗೈಸ್ ನನಗೆ ಈ ಸರಿ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ. ತಿಂತಾಯಿದ್ದೀನಿ, ಅದೇನೋ ಗೊತ್ತಿಲ್ಲ, ನನಗೆ ಹಸಿವು ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು. ಬಟ್ ಅನ್ನ ತಿನ್ನೋಕ್ಕಾಗಲ್ಲ ಅಲ್ವಾ, ಎನಿ ಟೈಮ್ 3 ಹೊತ್ತು ಅನ್ನ ತಿನ್ನೋಕ್ಕಾಗತ್ತಾ? ಆಗಲ್ಲ. 3 ಹೊತ್ತು ಮುದ್ದೆ ತಿನ್ನೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಏನೇನಾದರೂ ಸ್ವಲ್ಪ ಅದು ಇದು ತಿನ್ನೋದು. ತಿಂದ್ಬಿಟ್ಟು ಹಾಗೆ ಒಂದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಏನು ವಾಕ್ ಮಾಡಲ್ಲ, ಮನೆಯಲ್ಲೇ ನನ್ನ ಮಗಳನ್ನ ಅವಳಿಂದೆ ಸುತ್ತಿದ್ರೇ ವಾಕ್ ಆಗೋಗ್ಬಿಡತ್ತೆ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ವಾಕ್ ಮಾಡಲ್ಲ. ಯಾವಾಗೋ ಒಂದೊಂದು ಸರಿ ಹೋಗ್ತೀನಿ ಅಷ್ಟೇ. ನಮ್ಮ ಏರಿಯಾದಲ್ಲಿ ಧೂಳು ಸಿಕ್ಕಾಬಟ್ಟೆ, ಹಾಗಾಗಿ ಹೋಗಲ್ಲ. ಯಾಕಂದರೆ ಕನ್ಸ್ಟ್ರಕ್ಷನ್ಗಳು ಇವಾಗ ಸ್ಟಾರ್ಟ್ ಅಲ್ವಾ, ಎಲ್ಲ ಸಮ್ಮರ್ ಸ್ಟಾರ್ಟ್ ಆದರೆ ಹಾಗೆ ಕನ್ಸ್ಟ್ರಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಎಲ್ಲೂ ಹೋಗಲ್ಲ. ಸುಮ್ಮನೆ ಕೀಕಿ ಕರ್ಕೊಂಡು ಹಿಂಗೊಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಪಾಪು ಏನು ತಿಂತಿದ್ಯಾ? ಆಮೇಲೆ ಕಿವಿ ಫ್ರೂಟ್ ಇಮ್ಯುನಿಟಿ ಪವರ್ ಚೆನ್ನಾಗಾಗತ್ತೆ, ತಿನ್ನು. ಅವಳಿಗೆ ಇಲ್ಲಿ ಮೊಟ್ಟೆ ಇದು ಮಾಡಿದ್ದೀನಲ್ಲ, ಅದಕ್ಕೆ ಆ ಮೊಟ್ಟೆಗೋಸ್ಕರ ಹಂಗೆ ಮಾಡೋದು. ಅವಳು ತಗೊಳ್ಳೆ. ಓಹೋ, ಅವಳು ಮೊಟ್ಟೆ ತಿಂತವಳೆ, ಇವಳಿಗೆ ಇಲ್ಲ ಅಂತ ನಂಗೆ ಕೊಟ್ಟಿಲ್ಲಲ್ಲ. ಅಯ್ಯೋ, ಬಿಸಿ ಬಿಸಿ ತಿಂದ್ಬಿಟ್ಲು. ಪಾಪು ಇವತ್ತು ಬೇಗ ಮಲಗಿಬಿಟ್ಟಿದ್ಲು, ಏನೋ ತಿಂದಿರ ಮಲ್ಕೊಂಡಿದ್ಲು. ಅದಕ್ಕೆ ನಾನು ಎಲ್ಲ ತೊಗೊಂಡೋಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎನಿವೇಸ್ ನಂಗೆ ಗೊತ್ತಿತ್ತವಳು 12 ಗಂಟೆ ಮೇಲೆ ಎದ್ದೊಳ್ತಾಳೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಡು ತೊಗೊಂಡು ಹೋಗಿದ್ದೆ. ಕೊನೆಗೂ ಎದ್ಬಿಟ್ಟು ಹಾಗೆ ಕೇಳಿದ್ಲವಳು. ಹಸ್ಕೊಂಡೆಲ್ಲ ಮಲಗಲ್ಲ ಗೈಸ್ ಅವಳು. ಎಷ್ಟೊತ್ತಾದರೂ ಆಗಲಿ ಏನಾದ್ರು ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಆ ರೀತಿ. ಇವಾಗ್ಲೂ ಎದ್ಬಿಟ್ಟು ಕೇಳ್ತಾಳೆ, ನಂಗೆ ಹಂಗ್ರಿ ಆಗ್ತಿದೆ, ಏನಾದರೂ ಬೇಕು ಅಂತ. ಸೊ ಅದು ನಾನು ಕೊಟ್ಟಿದ್ದೀನಿ ಈಗ. ಇದೊಂದು ಹಾಲ್ ನೋಡ್ಕೊಂಡು ಬಂದ್ವಿ. ನಮ್ಮನೆ ಹತ್ರ ತುಂಬ ಹತ್ತಿರದಲ್ಲಿದೆ. 55,000 ಏನೋ ಹೇಳಿದ್ರು ಇದಕ್ಕೆ. ನೀವೆಲ್ಲ ಕೇಳಿದ್ರಿ ಪ್ರೈಸೆಲ್ಲ ಹೇಳ್ಬೋದಿತ್ತಲ್ಲ ನೀವೆಲ್ಲದ್ರದ್ದು ಅಂತ ಹೇಳ್ಬಿಟ್ಟು. ಪ್ರೈಸೆಲ್ಲ ನಂಗೆ ಗೊತ್ತಿಲ್ಲ ಗೈಸ್, ಒಬ್ಬೊಬ್ರಿಗೆ ಒಂದೊಂದು ಹೇಳ್ಬೋದು, ಅಥವಾ ಒಂದೊಂದು ಸೀಸನಲ್ಲಿ ಒಂದೊಂದು ಹೇಳ್ಬೋದು, ಡಿಮ್ಯಾಂಡ್ ಹೆಂಗಿರುತ್ತೆ ಹಂಗೆ ಹೇಳ್ಬೋದು. ಅದಕ್ಕೆ ಏನಕ್ಕೆ ಪ್ರೈಸ್ ಎಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ನೋಡಿದ್ದು ಯಾವುದೂ ಕೂಡ ಬಿಲೋ 1.5 ಲ್ಯಾಕ್ ಯಾವುದೂ ಇರಲಿಲ್ಲ. ಇದೊಂದು ಚಿಕ್ಕದು ಯಾವುದಿದೆ ಅದೆಲ್ಲ ಒಂದು 55. ಅರ್ಧನ್ ಕೋರ್ಟ್ ಯಾರ್ಡ್ ನೋಡಿದ್ರಲ್ಲ ಅದೊಂದು 48 ಆ ರೀತಿ. ಬಟ್ ಬೇರೆದಕ್ಕೆಲ್ಲ ಎಕ್ಸ್ಟ್ರಾ ಇರುತ್ತಲ್ಲ, ಬೇರೆದೆಲ್ಲ ಎಕ್ಸ್ಟ್ರಾ ಇದ್ದಾಗ ಆಬ್ವಿಯಸ್ಲಿ ಅದು ಮತ್ತೆ ತಿರ್ಗಾ ಅಲ್ಲಿಗೆ ಹೋಗುತ್ತೆ. 1.2 1.5ವರೆಗೂ ಹೋಗುತ್ತೆ. ಫೈನಲಿ ನಾವು ಬುಕ್ ಮಾಡಿದ್ದು ಮಹಾರಾಜ. ಬಿಕಾಸ್ ನಮಗೆ ಅಲ್ಲೇ ಬುಕ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿತ್ತು. ಬೇರೆದೆಲ್ಲ ನೋಡೋಣ, ಬಟ್ ಒಂದು ಮನಸ್ಸಲ್ಲಿ ಅಲ್ಲೇ ಇತ್ತು. ಅಲ್ಲೇ ಒಂದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಮಾಡಿದ್ದು. ಇಲ್ಲಿ ಇದನ್ನು ನೋಡಿದ್ವಿ, ನಾವು ಇಷ್ಟ ಆಯಿತು. ಇದೇನು ಮಾಡಿಬಿಟ್ಟಿಯಾರು ಗೊತ್ತಾ ಅವರು, ಈ ಕಡೆ ಮಾಡ್ರನ್ನೂ ಅಲ್ಲ, ಈ ಕಡೆ ಈ ಟ್ರೆಡಿಷ್ನಲ್ ಥೀಮು ಅಲ್ಲ, ಹಾಗೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗುತ್ತೆ, ಈಗ ಮಾರ್ಚ್ ಟೈಮಲ್ಲಿ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ ಆಯಿತಾ, ಆವಾಗ ಸರಿ ಹೋಗಲ್ಲ. ಮತ್ತು ಮೇಲ್ಗಡೆ ಎಲ್ಲ ಹಂಗೆ ಓಪನ್ನಾಗಿ ಬಿಸಿಲು ಬರ್ತಾಯಿದ್ರೆ ಅದು ಎಷ್ಟೇ ಕೂಲರ್ ಹಾಕಿದ್ರು ಏನೇ ಹಾಕಿದ್ರು ಕೂಡ ಅದು ಸೆಕೆ ತಡ್ಕೊಳಕ್ಕಾಗಲ್ಲ. ಹಬೆ ಇರುತ್ತಲ್ವ, ಅದು ತಡೆಯೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಸೀಮಂತಕ್ಕೆ ಅಷ್ಟು ಚೆನ್ನಾಗಿ ಸೂಟು ಆಗೋಲ್ಲ. ತುಂಬ ಹಿಂಗೆ ಎಲ್ಲೋ ಬ್ಲೂ ಈ ಥರ ಕಲರ್ಸ್ ಇದ್ದಾಗ ನೀವು ಬೇರೆ ಕಲರ್ ಸ್ಯಾರಿ ನಿಮ್ಮ ಕಾಸ್ಟ್ಯೂಮ್ ಎಲ್ಲ ಇದಕ್ಕೆ ಮ್ಯಾಚ್ ಆಗೋದಿಲ್ಲ. ನಂದು ಮೊದಲೇ ಗ್ರೀನು, ಆ ಗ್ರೀನ್ ಮಧ್ಯೆ ಈ ಎಲ್ಲೋ ಪಿಂಕು ಇವೆಲ್ಲ ಹಿಂಗೆ ಬಂದಾಗ ನನಗೆ ನನ್ನ ಟೇಸ್ಟ್ ಅಲ್ಲ ಇದು ಆ್ಯಕ್ಚುಲಿ. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ, ಇದು ಬೇಡ ಅಂತ. ಸೋಮುನು ಹಾಗೆ ಅಂದರು, ಇದು ಬೇಡ, ಇದು ಒಂಥರ ಜಾಸ್ತಿ ಆಗೋಯ್ತು ಕಲರ್ಸು, ಈ ಥರ ಬೇಡ ಅಂತ ಅವರು ಅಂದರು. ಮತ್ತು ಎ ಸಿ ಬೇಕು, ಇಂಪಾರ್ಟೆಂಟ್ ಎ ಸಿ. ನಮಗೆ ಮಹಾರಾಜದಲ್ಲಿ ಎ ಸಿ ಎಲ್ಲ ಇರುತ್ತೆ, ಅಲ್ಲೆಲ್ಲ ತುಂಬ ಚೆನ್ನಾಗೇ ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ ಮುಂಚೆನೇ ಅಲ್ವಾ. ಇವರು ಕೂಲರೆಲ್ಲ ಹಾಕ್ತೀವಿ ಅಂದರು. ಬಟ್ ಓಕೆ, ಚಿಕ್ಕ ಪುಟ್ಟದ್ದು ಏನಾದ್ರು ಫಂಕ್ಷನ್ ಇದ್ದರೆ ಮಾಡ್ಬೋದು. 55 ವಿಚ್ ಇಸ್ ವೆರಿ ಗುಡ್ ಅಮೌಂಟು. ಮತ್ತು ಇಲ್ಲಿ ಆಪ್ಷನ್ ಇದೆ, ನೀವೇ ಡೆಕೋರ್ ಮಾಡಿಸ್ಕೋಬೋದು ಔಟ್ಸೈಡಿಂದ, ಮತ್ತು ಕ್ಯಾಟ್ರಿಂಗ್ ನೀವೇ ಕರ್ಸ್ಕೋಬೋದು ಆ ರೀತಿ. ಇದೊಂದು ಫೈನಲಾಗಿ ನೋಡಿದ್ದು, ಬಟ್ ಅಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇದನ್ನು ನಾವು ಒಪ್ಕೊಳ್ಳಿಲ್ಲ. ಬರ್ಡೇ ಪಾರ್ಟಿ ಎಲ್ಲ ಮಾಡ್ಕೋಬೋದು. ಚೆನ್ನಾಗಿ ಸಿಂಪಲಾಗಿ ಮಾಡಿದ್ದಾರೆ. ಏನೋ ಇದೆ ಮಿಸ್ಟ್ರಿ ಬಾಕ್ಸು, ಓಪನ್ ಮಾಡೋಣ. ಜ್ಯುವೆಲ್ರಿ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ.
ಕ್ಲೀನ್ ಆದರೆ ಚೆನ್ನಾಗಿರುತ್ತೆ. ಅದೇ ಇಲ್ಲಿ ಬಿಸಿಲಾದರೆ ಎಲ್ಲ ಇಲ್ಲಿ ಬಂದು ಹತ್ಕೊಂಡು ಕೂತ್ಕೊಬೇಕಷ್ಟೆ, ಏನಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಹಾಂ, ಕಾಲ್. ಫೈನಲಿ ನಾವು ಬುಕ್ ಮಾಡಿದ್ದು ಮಹಾರಾಜದವ್ರದ್ದೇ ಪಾರ್ಟಿ ಹಾಲ್ನ. ಸೊ ಇದು ಬಂದು ವೆಡ್ಡಿಂಗ್ ಹಾಲ್ ಆಯಿತಾ. ಇಲ್ಲಿ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಒಳಗಡೆ, ಮತ್ತು ಅದು ಯಾವುದು ಡಿವೈಡ್ ಆಗಿಲ್ಲ. ಸೊ ಇವ್ರದ್ದೇ ಪಾರ್ಟಿ ಹಾಲ್ ಆ ಕಡೆ ಇದೆ. ಅದು ಬಂದು ಸ್ಮಾಲ್ ಈವೆಂಟ್ಗಳಿಗೆ ಅಂತ ಹೇಳಿಬಿಟ್ಟು ಅದನ್ನು ಇದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆಮೇಲೆ ಇಲ್ಲಿ ಬುಕ್ ಮಾಡಿಕೊಂಡು ನಾವು ಫೈನಲ್ಲಾಗಿ ನಮ್ಮ ಒಂದು, ಬಟ್ ಇದಿಷ್ಟು ಆ್ಯಕ್ಸಸ್ ಇರುತ್ತೆ ನಮಗೆ ಆಯಿತಾ. ಇಲ್ಲಿಂದ ಫುಲ್ಲು ಆ್ಯಕ್ಸಸ್ ಇರುತ್ತೆ. ನಾವು ಏನು ಬೇಕಾದರೂ ಇಲ್ಲಿ ಫೋಟೋಶೂಟ್ಗಾಗಲಿ, ಆಮೇಲೆ ಒಂದು ಏನು ಬೇಕಾದರೂ ವಿಡಿಯೋ ಶೂಟ್ಗಾಗಲಿ ಅದಕ್ಕೆಲ್ಲ, ಆಮೇಲೆ ಪಾರ್ಕಿಂಗ್ ಎಲ್ಲ ನಮಗೆ ಮಹಾರಾಜದೇ ಸಿಗೋದು. ಸೊ ಫುಲ್ ಆ್ಯಕ್ಸಸ್ ಇರುತ್ತೆ. ಹಾಗಾಗಿ ನಾವು ಇದನ್ನೇ ಪ್ರಿಫರ್ ಮಾಡಿದೆ. ಅಂದರೆ ಸೀಮಂತಕ್ಕೆ ತುಂಬ ಲಕ್ಸುರಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲೆಲ್ಲ ಎ ಸಿ ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವರೆಲ್ಲ ಮುಂಚೆನೇ ಕೂಡ. ಗಾಯ್ಸ್, ಮೊನ್ನೆ ನಂದು ಗ್ರೋತ್ ಸ್ಕ್ಯಾನ್ ಎಲ್ಲ ಕಂಪ್ಲೀಟ್ ಆಯಿತು. ಗ್ರೋತ್ ಸ್ಕ್ಯಾನ್ ಎಲ್ಲ ಆದಮೇಲೆ ಎಲ್ಲ ಪರ್ಫೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಡಾಕ್ಟರು. ಅದೇನಂತ ಹೇಳಿದರೆ, ಮಗು ಸುತ್ತ ನೀರು ಹೆಂಗಿದೆ, ಆಮೇಲೆ ಬೇಬಿದು ಫೇಸ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳಿದರೆ, ಐ ಡೋಂಟ್ ನೋ, ನನಗೆ ಅದನ್ನು ಇಲ್ಲಿ ತೋರಿಸ್ಬೇಕಾ ಬೇಡವಾ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸೋಮು ಇಲ್ಲ, ನಾನು ಅವ್ರನ್ನ ಕೇಳಬೇಕು. ಯಾಕೆಂದರೆ ನಾನೇ ಒಂದು 4-5 ಸರಿ ನೋಡಿದ್ದಕ್ಕೆ ನೀನು ದೃಷ್ಟಿ ಹಾಕ್ಬೇಡ ಸುಮ್ಮನೆ ಇರು ಅಂತಿದ್ರು. ಹಾಗಾಗಿ ಮೇ ಬಿ ಯಾವಾಗಾರು ನನಗೆ ನೆಕ್ಸ್ಟ್ ಯಾವಾಗಾರು ನಾನು ಡೆಫಿನೆಟ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳಿದರೆ. ನಿಮಗೆ ಗೊತ್ತಲ್ಲ, ಅಲ್ಲೆಲ್ಲ ಮಾಡೋದು 4D ಸ್ಕ್ಯಾನಿಂಗು. ಆ 4D ಸ್ಕ್ಯಾನಿಂಗಲ್ಲಿ ಎಕ್ಸಾಕ್ಟ್ ಮಗು ಪಿಕ್ಚರ್ ಹೆಂಗಿರುತ್ತೆ ನೋಡಿ ಅದೇ ರೀತಿಯೇ ಬರುತ್ತೆ. ಅಷ್ಟು ಅಕ್ಯುರೇಟಾಗಿರುತ್ತೆ. ಫೇಸ್ ಆಗಲಿ, ನೋಸ್ ಆಗಲಿ, ಕಣ್ಣು, ಒಂದೊಂಚೂರು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದರಲ್ಲಿ ಹೆಂಗೆ ಬರುತ್ತೆ ಸ್ಕ್ಯಾನು, ಮಗು ಹುಟ್ಟುವಾಗ ಇನ್ನೂ ಚೆನ್ನಾಗಿ ಗ್ರೋತ್ ಆಗಿರುತ್ತಲ್ವ, ಇನ್ನೂ ಚೆನ್ನಾಗೇ ಕಾಣುತ್ತೆ. ಬಟ್ ಆ 7 ಮಂತ್ ಗ್ರೋತ್ ಸ್ಕ್ಯಾನ್ ಇದೆಯಲ್ಲ, ಇಟ್ ಈಸ್ ವೆರಿ ವೆರಿ ಕ್ಯೂಟ್ ಸ್ಕ್ಯಾನ್ ಅದು. ಬಟ್ ಎಲ್ಲ ಮಕ್ಳದ್ದು ಫೇಸ್ ಹಾಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಆ ಮಕ್ಳದ್ದು ಬಿಹೇವಿಯರ್ ಆ ಟೈಮಲ್ಲಿ ಹೆಂಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ತಕ್ಷವಿದು ನಾನು ಕ್ಯಾಪ್ಚರ್ ಮಾಡುವಾಗ ನಾನು ನೋಡಿದ್ದೆ, ಅವಳು ಯಾವಾಗಲೂ ಹಿಂಗೆ ಮುಚ್ಕೊಳ್ಳೋಳು, ಕೈ ಹಿಂಗೆ ಮುಖದ ಹತ್ರ ಹಿಂಗೆ ಕೈ ಮುಚ್ಕೊಳ್ಳೋಳು. ಸೊ ಏನಾಗೋದು, ಅವಳದು ಪ್ರಾಪರಾಗಿ ಸಿಗ್ತಾನೆ ಇರಲಿಲ್ಲ. ನಂಗೊಂದು 2 ಅವರ್ ಟೈಮ್ ತೊಗೊಂಡ್ರು ಅವಳದು ಸ್ಕ್ಯಾನಲ್ಲಿ. ತುಂಬ ಟೈಮ್ ಆಗಿತ್ತು. ಹೋಗೋದು ಓಡಾಡೋದು ಮತ್ತೆ ಬರೋದು, ಹೋಗೋದು ಓಡಾಡೋದು ಮತ್ತೆ ಬರೋದು, ಹಂಗಾಗ್ತಾಯಿತ್ತು. ಬಟ್ ಅವಳದಷ್ಟು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಎಕ್ಸಾಕ್ಟ್ ಫೇಸಲ್ಲಿ ಗೊತ್ತಾಗಿತ್ತದು ಒಂದು ಸರಿ ಅವರು ಒಂದು ಇದು ಮಾಡಿದಾಗ, ಫೋಟೋ ಫೈನಲ್ಲಾಗೆ ಮಾಡಿದಾಗ. ಬಟ್ ಈ ಪಾಪುದಂತೂ ಎಷ್ಟು ಇನೋಸೆಂಟಾಗಿ ಮಲ್ಕೊಂಡಿದೆ ಅಂದರೆ, ಹಿಂಗೆ ಇಟ್ಕೊಂಡಿದೆ ಕೈ ಹಿಂಗೆ ಇಟ್ಕೊಂಬಿಟ್ಟು, ಹಿಂಗೆ ಈ ಥರ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಮಲ್ಕೊಂಡಿದ್ದೆ. ಅಷ್ಟು ಕ್ಯೂಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಂಗೆ ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ನೋಡೋದ್ರಲ್ಲೂ ತೋರಿಸ್ತಾರಲ್ಲ ಅವಾಗೂ, ಆಮೇಲೆ ಅದೇ ಎಕ್ಸಾಕ್ಟ್ ಫೋಟೋನ ಕಾಪಿ ಬರುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಸಖತ್ ಖುಷಿ ಆಯಿತು. ಆಮೇಲೆ ನಮ್ಮ ಡಾಕ್ಟ್ರ್ ಹತ್ರ ತೋರಿಸಿದಾಗ ತುಂಬ ಚೆನ್ನಾಗೇ ಬಂದಿದೆ, ಗ್ರೋತ್ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರಿ, ನಿಮ್ಗೇನು ಅನಿಸುತ್ತೋ ಅದನ್ನೆಲ್ಲ ತಿನ್ಕೊಂಡಿರಿ ಅಂತ. ಬಟ್ ನಾನು ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ, ಈ ನನ್ನ ಪ್ರೆಗ್ನೆನ್ಸಿ ಏನಿದೆಯಲ್ಲ, ಈ ಸೆಕೆಂಡ್ ಪ್ರೆಗ್ನೆನ್ಸಿ, ಇಟ್ ಈಸ್ ರಿಯಲಿ ಅನ್ಹೆಲ್ದಿ ಪ್ರೆಗ್ನೆನ್ಸಿ ನಂದು ಅಂತಲೇ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಈಟಿಂಗ್ ಆಯಿತಾ. ಹೆಂಗೆ ಅಂದರೆ ಏನು ಸಿಗುತ್ತೆ ಅದೆಲ್ಲ ತಿಂತಾಯಿದ್ದೀನಿ ಗೈಸ್. ನಾನು ನಿಮಗೆ ಗೊತ್ತು, ನಮ್ಮ ತಕ್ಷವಿದ್ರಲ್ಲಿ ತುಂಬ ಕಟ್ನಿಟ್ಟು ನಂದು ಡಯಟ್ ಇದ್ದಿದ್ದು. ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ಡೆಲ್ಲ ತಿಂದಿದ್ದೆ. ಅವಳದು ವೆಯ್ಟು ಹಾಗೆ ಚೆನ್ನಾಗಿ ಬಂದಿದ್ಲು. ಹುಟ್ಟಿದ ತಕ್ಷಣ ತುಂಬ ಚೆನ್ನಾಗಿ ಬಂದಿದ್ಲು ವೆಯ್ಟ್ ಅವಳು. ಆ ಥರ ಪ್ಲ್ಯಾನ್ ಮಾಡಿ ನಾನು ಅವಳದು ಡಯಟ್ನ ಫಾಲೋ ಮಾಡಿದ್ದು. ಅವಳದ್ರಲ್ಲಿ ಲಿಟ್ರಲಿ ನನ್ನ ನಾಲ್ಗೆ ಎಲ್ಲ ಜಡ್ಜಿಡ್ದೋಗಿತ್ತು, ನಾನು ಡಯಟ್ ಫುಡ್ ತಿಂದು ಆಯಿತಾ. ಸೊ ಇದರಲ್ಲಿ ನಂದು ಆ ಥರ ಇಲ್ಲ. ಇದರಲ್ಲಿ ಫಸ್ಟ್ ಮಂತ್ ನಾನು ಪೆಪ್ಸಿ, ಕೋಕೋ-ಕೋಲಾ, ಸ್ಪ್ರೈಟು, ಆಮೇಲೆ ಏನೂ ಬಿಟ್ಟಿಲ್ಲ. ಆಮೇಲೆ ಫಸ್ಟ್ ಮಂತಲ್ಲಂದರೆ ಏನೂ ಅಷ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ ಬಿಡಿ. ಬಟ್ ಒಂದು 3 ಮಂತ್ಸ್ ಆಯ್ತಲ್ಲ, ಅದಾದಮೇಲೂ ಕೂಡ ಈ ಪಿಜ್ಜಾ, ಬರ್ಗರು, KFC
ಲಿಟ್ರಲಿ KFC ಒಂದು ಮಂತಲ್ಲಿ 2-3 ಸರಿ ತಿಂತಾ ಇದ್ದೆ ಆ ಥರ. ಸೊ ತುಂಬ ಅನ್ಹೆಲ್ದಿ ಫುಡ್ಗಳನ್ನ ನಾನು ಜಾಸ್ತಿ ತಿಂದಿದ್ದೀನಿ. ಗೊತ್ತಿಲ್ಲ ನನಗೂ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಅದು ನಾನು ಬೇಕಂತ ತಿಂತಾ ಇದ್ದಿದ್ದಲ್ಲ, ನನಗೇನು ಸೇರ್ತಾ ಇರಲಿಲ್ಲ. ಏನು ಅಟ್ಲೀಸ್ಟ್ ಈ ಥರ ಜಂಕ್ ಆದರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆ ಥರ ತಿಂದಿರೋದು. ಬಿಕಾಸ್ ಅಷ್ಟು ನಂಗೆ ಹೊಟ್ಟೆ ಹಶ್ವಾಗೋದು, ಆದರೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ಅನ್ನ ಸಾಂಬಾರು ಆ ಥರದ್ದು ಏನೂ ಹೋಗ್ತಾ ಇರಲಿಲ್ಲ. ಹಾಗಾಗಿ ಈ ಥರ ಜಂಕ್ ಆದರೂ ಹೊಟ್ಟೆ ತುಂಬತ್ತಾ ನೋಡೋಣ ನನಗೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ತಲೆ ಕೆಡ್ಸ್ಕೊಂಡು ತಿಂದಿದ್ದೆ. ವಾಮಿಟ್ ಮಾಡಿ ಮಾಡಿ ನನಗೆ ಥ್ರೋಟ್ ಇನ್ಫೆಕ್ಷನ್ ಪದೇ ಪದೇ ಆಗೋದು ಬಿಕಾಸ್ ಆಫ್ ಬಾಡಿ ಡಿಹೈಡ್ರೇಷನ್ನು. ಎಳ್ನೀರು ಕುಡಿತಾ ಇದ್ದೆ, ತುಂಬ ಎಳ್ನೀರಂತೂ ಕುಡಿತಾ ಇದ್ದೆ. ಬಟ್ ನೆನಪಿರಲಿ, ಎಳ್ನೀರು ಈ ಡಯಾಬಿಟಿಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಮಾಡ್ರೇಟಾಗಿರಬೇಕು, ಒಂದಿನ ಬಿಟ್ಟು ಒಂದಿನ. ನಾನು ದಿನ ಕುಡಿಯೋದು ಎಳ್ನೀರು, ಹೊಟ್ಟೆ ತುಂಬಬೇಕಲ್ಲ ನನಗೆ, ಅದಕ್ಕೆ ಡೈಲಿ ಎಳ್ನೀರು ಕುಡಿಯೋದು. ಹಿಂಗೆ ಮಾಡಿದ್ದೀನಿ. ಆಮೇಲೆ ಈ ಗೋಲ್ಗಪ್ಪ, ರೋಡ್ ಸೈಡ್ ಗೋಲ್ಗಪ್ಪ, ಸೋಮು ಎಲ್ಲ ನೋಡಿ ಎಷ್ಟು ಬೈದ್ರು ಗೊತ್ತಾ ನನಗೆ. ಹಿಂಗೆ ಈ ಥರ ಎಲ್ಲ ತಿಂದರೆ ಏನು ಹಿಂಗೆ ಅಂತ ಹೇಳ್ಬಿಟ್ಟು. ಈ ಗೋಲ್ಗಪ್ಪ ಆಗಲಿ, ಆಮೇಲೆ ಗೋಬಿ ಮಂಚೂರಿ, ಅದೆಲ್ಲ ನನ್ನ ನಾರ್ಮಲ್ ಡೇಸಲ್ಲೂ ನಾನು ಜಾಸ್ತಿ ತಿನ್ನಲ್ಲ. ಪಾನಿಪುರಿ ತಿಂತೀನಿ ಮಾತ್ರ. ಪಾನಿಪುರಿ ನಂಗೆ ಎವ್ರಿ ಡೇ ಕೊಟ್ಟರು ತಿಂತೀನಿ. ಬಟ್ ಗೋಬಿ ಮಂಚೂರಿ ಇವೆಲ್ಲ ನಾನು ತಿನ್ನೋದೇ ಇಲ್ಲ. ಈ ಜಾಸ್ತಿ ಫ್ರೈಡ್ ಐಟಮ್ಸ್ಗಳು ಇವೆಲ್ಲ ನಾನು ತಿನ್ನೋದೇ ಇಲ್ಲ. ಅಂಥದ್ರಲ್ಲಿ ಇವಾಗ ಪಾಪು ಆಗ್ತಿದೆ ಅಂತ ಗೊತ್ತಿದ್ರೂ ನನಗೆ ಅಷ್ಟು ಅನ್ಹೆಲ್ದಿ ಫುಡ್ಗಳನ್ನ ನಾನು ತಿಂದಿದ್ದೀನಿ. ಅದೊಂದು ರಿಗ್ರೆಟ್ ಇದೆ. ಈ ಪ್ರೆಗ್ನೆನ್ಸಿ ನಾನು ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇಲ್ಲ, ನನ್ನನ್ನು ನಾನು ತುಂಬ ಕೇರ್ ಮಾಡ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಸೊ ಅದಾದಮೇಲೆ ಲಾಸ್ಟು ತಕ್ಷವಿದ್ರಲ್ಲಿ ಡ್ರೈ ಫ್ರೂಟ್ ಜ್ಯೂಸು, ಎವ್ರಿ ಡೇ ಡ್ರೈ ಫ್ರೂಟ್ ಜ್ಯೂಸ್ನ ಕುಡಿತಾ ಇದ್ದೆ. ಈಗ ಉಂಡೆ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಅದು ಈ ರೀತಿ ಡ್ರೈ ಫ್ರೂಟ್ಸ್ದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತಿಂತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಎಲ್ಲ ಇದೆ. ನಾನು ನಿಮಗೆ ರೆಸಿಪಿನೂ ಹಾಕಿದ್ದೀನಿ ಅಂತ ಅನಿಸತ್ತೆ. ಅದರಲ್ಲಿ ಎಲ್ಲನೂ ನಾನು ಅಂದರೆ ಇದರಲ್ಲಿ ಜಾಯಿಕಾಯಿ, ಜಾಯಿಪತ್ರೆ, ಆಮೇಲೆ ಅದೇನೇನೋ ನಮ್ಮಮ್ಮ ಏನೇನೋ ಮೆಡಿಸಿನ್ ಎಲ್ಲ ಹಾಕೋರು ಇದಕ್ಕೆ ಹಾಕ್ಬಿಟ್ಟು ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಸಿಕಲಿ ತಿಂತಾ ಇದ್ದೀನಿ. ಆವಾಗ ಡ್ರೈ ಫ್ರೂಟ್ಸ್ ಜ್ಯೂಸು ಇದೆಲ್ಲ ಕುಡಿತಿದ್ದೆ. ಸೌತೆಕಾಯಿ, ಹಣ್ಣು ತರಕಾರಿ ಈಗಲೂ ತಿಂತೀನಿ. ಬಟ್ ಬೇರೆದೆಲ್ಲ ನಾನು ಕನ್ಸಿಡರ್ ಮಾಡಿದ್ರೆ ಅದನ್ನೆಲ್ಲ ನಾನು ತಿಂತಾ ಇರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಇವಾಗ ಏನೇನು ಸಿಗುತ್ತೋ ಗೈಸ್, ಇಂಥದ್ದು ಅಂಥದ್ದು ಅಂತಿಲ್ಲ, ಆ ಥರ ತಿಂತಾ ಇದ್ದೀನಿ ನಿಜವಾಗ್ಲೂ ಎಲ್ಲದನ್ನೂ. ಹಂಗೆ ಮಾಡಬೇಡಿ. ಅಂದರೆ ನನ್ನ ಬಾಡಿ ಹಂಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನನಗೆ. ಅಷ್ಟೊಂದು ವಾಮಿಟ್ ಆಗ್ತಾಯಿತ್ತು, ಮತ್ತು ನಾನು ಸುಸ್ತಾಗಿ ತುಂಬ ಸರಿ ಹಾಸ್ಪಿಟಲೈಸ್ಡ್ ಆಗ್ತಾಯಿದ್ದೆ. ಹಾಗಾಗಿ ಏನು ಸಿಗುತ್ತೋ ಏನಾಗುತ್ತೋ ಅದನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ತಿಂದಿದ್ದು. ಆಫ್ಟರ್ 4 months ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹೇಳಿಬಿಟ್ಟು. ಬಟ್ ಫಸ್ಟ್ 3 monthsಲ್ಲಿ ಆ ರೀತಿಯೇ ಇದ್ದಿದ್ದು. ಎನಿವೇಸ್ ಹೆಂಗೋ ದಾಟ್ಕೊಂಡು ಬಂದಿದ್ದೀನಿ. ಇವಾಗ 7 months. ಇವಾಗಾದರೂ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇವಾಗ ಸ್ವಲ್ಪ ಚೆನ್ನಾಗಿರೋವಂಥ ಫುಡ್ಗಳು, ಫ್ಯಾಟ್ ಐಟಮ್ಸ್ ಇವಾಗ ತಿಂತಾ ಇದ್ದೀನಿ. ಬಿಕಾಸ್ ಈಗಿಂದ 7 months ಟಿಲ್ 9 or 40 weekವರೆಗೂ ಮಕ್ಕಳು ಹೆಂಗೆ ಎಷ್ಟು ರ್ಯಾಪಿಡಾಗಿ ಗ್ರೋತ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಒಂದೊಂದು ವೀಕ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಫ್ಟರ್ 7 months. ಹಾಗಾಗಿ ಈಗಿಂದ ನಾನು ಜಾಸ್ತಿ ಒಂದು ಸ್ವಲ್ಪ ಹೆಲ್ದಿ ಫುಡ್ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಇವಾಗ ತಿಂತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಫ್ಯಾಟ್ ಐಟಮ್ಸು, ಸ್ಪೆಷಲಿ ಫ್ಯಾಟ್ ಐಟಮ್ಸು, ತುಪ್ಪ, ಬೆಣ್ಣೆ, ಹಾಲು, ಮೊಸರು, ಈ ಥರದ್ದೆಲ್ಲ ತಿಂತಾ ಇದ್ದೀನಿ. ಬನಾನಾ, ಫ್ರೂಟ್ಸು, ಆಮೇಲೆ ತರಕಾರಿಗಳು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು, ಇದನ್ನೆಲ್ಲ ತಿಂತಾ ಇದ್ದೀನಿ ನಾನು. ಸೊ ಎನಿವೇಸ್ ಅದು ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಬೇಬಿ ನಾವು ವೆಯ್ಟ್ ಗೇನ್ ಆಗಬಾರ್ದು ಜಾಸ್ತಿ. ನೋಡಿ, ಹಶ್ವಾಗ್ತಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅನ್ನ ಎಲ್ಲ ತಿನ್ನೋದು, ಮುದ್ದೆ ತಿನ್ನೋದು, ಅದರಿಂದ ಬೇಬಿಗೆ ಏನೂ ಇದಿಲ್ಲ ಆಯಿತಾ. ಏನಂದರೆ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಪ್ರೋಟೀನ್ ಬೀಳಬೇಕು, ಚೆನ್ನಾಗಿ ಪ್ರೋಟೀನ್ ಬೀಳಬೇಕು, ಚೆನ್ನಾಗಿ ಫ್ಯಾಟ್ ಐಟಮ್ಸ್ ಬೀಳಬೇಕು. ಆವಾಗ ಬೇಬಿ ಗ್ರೋತ್ ಚೆನ್ನಾಗಾಗೋದು. ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನಾನು ಫಾಲೋ ಮಾಡಿರೋ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಯಾಕೆಂದರೆ ನಂದು ಇಷ್ಟು ಪುಟ್ಟು ಹೊಟ್ಟೆಲಿ ತಕ್ಷವಿ 3.5 kg ಇದ್ಲು. ನೀವು ಅವಳು ಡೆಲಿವರ್ ಆದಾಗ, ಅವಳು ಫುಲ್ ಟರ್ಮ್ ಬೇಬಿ ಆಯಿತಾ. ಆಲ್ಮೋಸ್ಟ್ 40 weekಗೆ ಎಂಟರ್ ಆಗುವಾಗ ಅವಳು ನನಗೆ ಹುಟ್ಟಿದ್ದು. ಸೊ ಏನಂತ ಹೇಳಿದ್ರೆ ಚೆನ್ನಾಗಿ ಫ್ಯಾಟ್ ಐಟಮ್ಸ್ ತಿನ್ನಬೇಕು, ಮೊಸರು ಚೆನ್ನಾಗೆ ಅದೆಲ್ಲ ತಿಂತಾ ಇದ್ದರೆ ಬೇಬಿ ಚೆನ್ನಾಗಿ ಗ್ರೋತ್ ಆಗುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಬ್ಲಡ್ ಮತ್ತು ಆಕ್ಸಿಜನ್ ಸಪ್ಲೈ ಚೆನ್ನಾಗಿರಬೇಕು. ಅದಕ್ಕೆ ಅದು ನಿಮಗೆ ಡಾಕ್ಟ್ರೇ ಸಜೆಸ್ಟ್ ಮಾಡ್ತಾರೆ, ಏನು ಹೆಂಗಿದೆ, ಏನು ಬೇಬಿದು ಯಾವ ಥರ ಇದೆ ಒಳಗಡೆ ಅಂತ ಅದು ಅವರೇ ಹೇಳಬೇಕು. ಬಟ್ ಏನು ಗ್ರೋತ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವು ಮನೇಲಿ ಮಾಡ್ಬೋದು ಆರಾಮ್ಸೆ, ಡೆಫಿನೆಟ್ಲಿ. ಆಮೇಲೆ ನಾವು ವೆಯ್ಟ್ ಗೇನ್ ಆಗೋಕ್ಕೆ ತಿನ್ನಬಾರ್ದು. ಮಗುಗೆ ಏನು ಬೇಕೋ ಅದನ್ನು ಅಷ್ಟೇ ತಿಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ನಾನು ಹಾಗೇನೆ, ನಾನು ತುಂಬ ತಿನ್ನಲ್ಲ, ಹಿಂಗೆ ತಿನ್ನಲ್ಲ. ನನಗೇನು ಅವಶ್ಯಕತೆ ಇದೆ, ಬಾಡಿ ಏನು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ಈ ಮೂಮೆಂಟಲ್ಲಿ, ಪಾಪಗೆ ಏನೇನು ಬೇಕು ಅಂತ ಅನಿಸ್ತಾ ಇದೆ
ಅದನ್ನೆಲ್ಲ ಐ ಈಟ್. ಮತ್ತು ನಂದು ಡೇ ಟು ಡೇ ಲೈಫಲ್ಲಿ ನಾನು ಶುಗರ್ ಕಟ್ ಆಫ್. ಆ್ಯಕ್ಚುಲಿ ನಾನು ಶುಗರೇ ಮುಟ್ತಾ ಇರಲಿಲ್ಲ, ಬಟ್ ಈಗ ಸ್ವೀಟ್ ಕ್ರೇವಿಂಗ್ ಜಾಸ್ತಿ. ಏನು ಮಾಡ್ತೀನಿ ಅಂದರೆ ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಾ ಮಾಡ್ರೇಟಾಗಿ ತಿಂತೀನಿ. ಇವಾಗ ಒಂದು 5 ಜಾಮೂನ್ ಇದ್ದರೆ ಅದ್ರಲ್ಲಿ 1 ಜಾಮೂನ್ ತಿಂತೀನಿ ಗ್ಯಾಪ್ ತೊಗೊಂಡು. ಬೆಳಗ್ಗೆ 1 ತಿಂದರೆ ಮಧ್ಯಾಹ್ನ 1 ತಿಂತೀನಿ, ರಾತ್ರಿ 1 ತಿಂತೀನಿ, ಆ ರೀತಿ ಹಂಗೆ ಮಾಡ್ರೇಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಆ ಶುಗರ್ದೆಲ್ಲ ಸಿಕ್ಕಾಬಟ್ಟೆ ಭಯ. ನನಗೆ ಎಲ್ಲಿ ಡಯಾಬಿಟಿಸ್ ಬಂದುಬಿಟ್ರೆ ಏನು ಮಾಡೋದು, ಆಮೇಲೆ ಅದು ಬಂದರೆ ಇನ್ಸುಲಿನ್ ಎಲ್ಲ ಇದು ಮಾಡ್ಕೋಬೇಕು, ಇಂಜೆಕ್ಷನ್ಸು ಅದು ಏನೇನೇನೇನೋ ಇರುತ್ತೆ. ನಂಗೆ ಅದೆಲ್ಲ ಹೆದರಿಕೆ ಸಿಕ್ಕಾಬಟ್ಟೆ. ಮತ್ತು ನಂಗೆ ನೆಕ್ಸ್ಟ್ ವೀಕಲ್ಲಿ ಒಂದು ಶುಗರ್ ಟೆಸ್ಟ್ ಕೂಡ ಹೇಳಿದ್ದಾರೆ. ಶುಗರ್ ಟೆಸ್ಟ್ ಮತ್ತು ಒಂದು ಬ್ಲಡ್ ಟೆಸ್ಟ್ ಹಾಕಿದೆ, ಅದೆಲ್ಲ ಹೇಳಿದಾರಲ್ವ. ಸೊ ಅದೆಲ್ಲ ಒಂಚೂರು ಹೆದರಿಕೆ. ಹಾಗಾಗಿ ಮಾಡ್ರೇಟಾಗಿ ತೊಗೊತಾ ಇದ್ದೀನಿ. ಎಷ್ಟೇ ಕ್ರೇವಿಂಗ್ ಆದರೂ ಕೂಡ ಒಂದೊಂದು ಸರಿ ಅದು ಹೆಂಗೆ ಅನಿಸುತ್ತೆ ಅಂದರೆ, ಒಂದು ಕೇಕ್ ತರಿಸಿದ್ರೆ ಅದಷ್ಟೂ ತಿಂದುಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ನಾನು ಆ ಥರ ತಿನ್ನೋಕ್ಕೆ ಹೋಗಲ್ಲ, ಮಾಡ್ರೇಟಾಗಿ ತಿಂತು ಎಲ್ಲ ನಾರ್ಮಲಾಗಿದ್ದೀನಿ. ನಿಮಗೂ ಮುಂದೆ ಹೇಳ್ತೀನಿ ಹೇಗಿದೆ ಏನು ಆಯ್ತಾ ಅಂತ ಡೆಫಿನೆಟ್ಲಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ. ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಂದರೆ ಸ್ಕ್ಯಾನಿಂದ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಿದ್ರೆ ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತೆ ಸಿಗೋಣ. ಬಾಯ್.